ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದೆ ಅಂದ್ಕೊಂಡಿದ್ದೇನೆ. ಇವತ್ತು ಏನಪ್ಪ ಅಂದರೆ ಒಂದು ಹೊಸ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ. ಆ ಸ್ಕಾಲರ್ಶಿಪ್ನ ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಹೊಸ ಜಾಬ್ ಕಂಟೆಂಟ್ಗಾಗಿ ನನ್ನ ಚಾನಲ್ ನೋಡ್ತಾ ಇರಿ. ಏನಪ್ಪ ಅಂದರೆ SSP ಕಡೆಯಿಂದ ಒಂದು ಡಿಗ್ರಿ ಓದ್ತಾ ಇರುವ, ಡಿಪ್ಲೊಮಾ ಓದ್ತಾ ಇರೋ ಸ್ಟೂಡೆಂಟ್ಗೆ ಹೊಸದಾಗಿ ಒಂದು ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ. ಆ ಸ್ಕಾಲರ್ಶಿಪ್ಪಲ್ಲಿ ಎಲಿಜಿಬಿಲಿಟಿ ಏನಿರಬೇಕು, ಏನು ಡಿಗ್ರಿ ಮಾಡಿರಬೇಕು, ಡಿಪ್ಲೊಮಲ್ಲಿ ಏನು ಮಾಡಿರಬೇಕು, ಹಾಗೆ ಲಾಸ್ಟ್ ಡೇಟ್ ಯಾವಾಗ, ಸ್ಟಾರ್ಟಿಂಗ್ ಡೇಟ್ ಯಾವಾಗ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸಿಕೊಡ್ತೀನಿ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಇದೇ ಥರ ಹೊಸ ಕಂಟೆಂಟ್ಗೆ ನೋಡ್ತಾ ನೋಡೋಣ ಬನ್ನಿ. ಏನಪ್ಪ ಅಂದರೆ ಸ್ಕಾಲರ್ಶಿಪ್ ಕರ್ನಾಟಕದಲ್ಲಿ ಇರುವವರಿಗೆ 1,00,000ದವರೆಗೆ ವಿದ್ಯಾರ್ಥಿ ವೇತನ ಸಿಗಲಿದೆ ಎಂದು ಪಡೆಯಬಹುದು. ಓಕೆನಾ? ನಿಮಗೆ ಟೋಟಲಾಗಿ 1,00,000ದವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂತಂದು ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. ಓಕೆ, ಅದನ್ನು ಹೇಗೆ ತೆಗೆದುಕೊಳ್ಳುವುದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹೇಗಪ್ಪ ಅಂದರೆ ಯಾರು ಕ್ವಾಲಿಫೈ ಅಂದರೆ ಕರ್ನಾಟಕ ಇರೋ ಓದ್ತಿರೋರಿಗೆ ಎಲ್ಲ ಇಲ್ಲಿ ಕ್ವಾಲಿಫೈ ಆಗುತ್ತೆ. ಏನಪ್ಪ ಅಂದರೆ ಕನ್ನಡದಲ್ಲಿ ಇರೋರಿಗೆ 1 ವರ್ಷ ವಿದ್ಯಾವೇತನ ಸಿಗಲಿದೆ. ಹೇಗೆ ಪಡೆಯಬೇಕು ಮತ್ತು ಬೇಕಾದ ದಾಖಲೆಗಳು ಏನು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಹೇಗೆ ಪಡೆಯೋದು, ದಾಖಲೆಗಳು ಏನು ಬೇಕು, ಡಾಕ್ಯುಮೆಂಟ್ ಏನು ಬೇಕು, ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕಂತ ನಿಮಗೆ ಕೊಡ್ತೀನಿ. ಓಕೆನಾ? ಇದನ್ನು ಅಪ್ಲೈ ಮಾಡೋ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದರೆ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಅಪ್ಲೈ ಲಿಂಕ್ ಕ್ಲಿಕ್ ಮಾಡಿ ನೀವು ಹೋಗಿ ಅಪ್ಲೈ ಮಾಡಿ. ನಿಮಗೇನೋ ಗೊತ್ತಾಗಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಅಪ್ಲೈ ಮಾಡೋದು ತಿಳಿಸಿಕೊಡುತ್ತೇನೆ. ಏನಪ್ಪ ಅಂದರೆ ಕನ್ನಡಿಗರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಅಂದರೆ ಯಾವ ಕಂಪ್ನಿಯಪ್ಪ ಅಂತ ಸಂದಾಪನೆ ಕಂಪ್ನಿ ಎಂಬ ಕಂಪ್ನಿಯಿಂದ ನಿಮಗೆ ಹೊಸದಾಗಿ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ. ಓಕೆನಾ? ಲೇಖನಕ್ಕೆ ಯಾವುದಪ್ಪ ಅಂದರೆ ವೇತನ ಅರ್ಜಿ ಸಲ್ಲಿಸುವುದು, ಬೇಕಾದ ದಾಖಲೆಗಳನ್ನು ಕೆಳಗೆ ಕಂಡಂತೆ ನೋಡ್ತಾ ಹೋಗೋಣ. ಓಕೆ, ಏನಪ್ಪ ಅಂದರೆ ಎಷ್ಟು ವಿದ್ಯಾರ್ಥಿ ವೇತನ ಸಿಗಬಹುದು ಅಂತ ನಿಮಗೆ ಡೌಟ್ ಇರೋದಕ್ಕೆ, ಎಷ್ಟು ಸಿಗ್ಬೋದು ನಮಗೆ ಸ್ಕಾಲರ್ಶಿಪ್, ಎಲ್ಲಿವರೆಗೆ ಸಿಗ್ಬೋದು ಅಂತ ನೋಡೋದಾದರೆ ಇಲ್ಲಿ ಕರೀತಾರೆ ವಿದ್ಯಾರ್ಥಿ ವೇತನ ಹೆಸರು ಸಂಬಂಧಿಕ ಯೋಜನೆ ವಿದ್ಯಾರ್ಥಿ ವೇತನ. ಈ ವಿದ್ಯಾರ್ಥಿ ವೇತನ ಈ ಯೋಜನೆಯಲ್ಲಿ ಕನ್ನಡಿಗರಿಗೆ ಮಾತ್ರ ಅವಕಾಶ ಇರುತ್ತೆ. ಓಕೆ, ನಿಮಗೆ ಯಾರಿಗಪ್ಪ ಅಂದರೆ ಕನ್ನಡಿಗರು ಮಾತ್ರ ಇಲ್ಲಿ ಅಪ್ಲೈ ಮಾಡೋದು ಅವಕಾಶ ಇರುತ್ತೆ. ಓಕೆನಾ? ಬೇರೆ ಸ್ಟೇಟ್ ಅವರಿಗೆ ಇಲ್ಲಿ ಅಪ್ಲೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಕನ್ನಡಿಗರು ಮಾತ್ರ ಇಲ್ಲಿ ಅಪ್ಲೈ ಮಾಡೋದು ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಎಷ್ಟು ವಿದ್ಯಾರ್ಥಿ ವೇತನ ಸಿಗುತ್ತೆ ಅಂತ ನಿಮಗೆ ಡೌಟ್ ಇರ್ತದೆ. ಎಷ್ಟು ಸಿಗ್ಬೋದಪ್ಪ ವಿದ್ಯಾರ್ಥಿ ವೇತನ ಅಂದರೆ ಕರ್ನಾಟಕದಲ್ಲಿ ವಾಸ ಮಾಡುತ್ತಿರುವ ಹಾಗೂ ಕನ್ನಡಿಗ ಅಭ್ಯರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಿದವರಿಗೆ 20,000ದಿಂದ 1,00,000ದವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಓಕೆನಾ? ಯಾರಪ್ಪ ಅಂದರೆ ಇಲ್ಲಿ ಕನ್ನಡದಲ್ಲೇ ವಾಸವಾಗಿರಬೇಕು, ಹಾಗೆ ಕರ್ನಾಟಕ ಸ್ಟೂಡೆಂಟ್ ಕೂಡ ಆಗಿರಬೇಕು. ಅದಾದಮೇಲೆ ನಿಮಗೆ 20,000ದಿಂದ 1,00,000ದವರೆಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. ಓಕೆ, ಅದಾದಮೇಲೆ ಏನಪ್ಪ ಅಂದರೆ ನೆಕ್ಸ್ಟು ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಯಾವುದು ಅಂತ ನಿಮಗೆ ಗೊತ್ತಿದ್ದರು. ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಯಾವಾಗಪ್ಪ ಅಂದರೆ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಓಕೆ, ಯಾವಾಗಪ್ಪ ಅಂದರೆ ನೆಕ್ಸ್ಟ್ ಇಯರ್. ಓಕೆ, ಇದರಿಂದ ಡಿಸೆಂಬರ್ ಮಂತ್ 2025, 2026. ಓಕೆ, ಈಗಾಗಲೇ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ. ಓಕೆನಾ? ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಯಾವಾಗಪ್ಪ ಅಂದರೆ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28 ಫೆಬ್ರವರಿ 2025ವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಓಕೆ, ನಿಮಗೇನು 2 ಮಂತ್ಸ್ನ 10 ಡೇಸ್ ಎಷ್ಟಾಗಿದೆ. ಓಕೆನಾ? 60-70 ಡೇಸ್ ಇನ್ನು ಟೈಮ್ ಇದೆ. ಓಕೆನಾ? ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಟೋಟಲಾಗಿ 70 ದಿನ ಬಾಕಿ ಇದೆ. ನೀವು ಆರಾಮಾಗಿ ಈ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಈ ವಿದ್ಯಾರ್ಥಿ ವೇತನ ಯಾರಿಗೆ ಸಿಗುತ್ತೆ ಅಂತ ಕೇಳಿದಾಗ ನಿಮಗೆ ಡೌಟ್ ಇರ್ತಲ್ವ, SC ST ಸಿಗುತ್ತಾ, OBC ಅವ್ರು ಸಿಗುತ್ತಾ, ಜನರಲ್ ಅವ್ರು ಸಿಗುತ್ತಾ, ಯಾರು ಸಿಗುತ್ತೆ ಅಂತ ನೋಡೋದಾದರೆ ಇದಕ್ಕೆ ಸಂಬಂಧಪಟ್ಟ ಈ ಯೋಜನೆ ಅಡಿಯಲ್ಲಿ ನೀವೇನಾದರೂ ಸ್ಕಾಲರ್ಶಿಪ್ ಅಂದರೆ ಯಾವ ಕ್ಯಾಟಗರಿ ನೀವೇನಾದರೂ ಈ ಅಡಿಯಲ್ಲಿ ನೀವೇನೋ ಬಂದರೆ ಈ ಜಾಬ್ಗೆ ನೀವು ಆರಾಮಾಗಿ ಅಪ್ಲೈ ಮಾಡೋದು. ಓಕೆನಾ? ಯಾವುದಪ್ಪ ಅಂದರೆ ಮಾನದಂಡಗಳ ಪ್ರಕಾರ ಹಾಗೂ ವಾರ್ಷಿಕವಾಗಿ ಹಿಂದುಳಿದ ವರ್ಗಗಳಿಗೆ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಕರೆಕ್ಟಾಗಿ ಹೇಳಿದ್ದಾರೆ. ಓಕೆ, ಯಾರಿಗೆ ಸ್ಕಾಲರ್ಶಿಪ್ ಅನ್ವಯಿಸುತ್ತೆ ಕೇಳಿದ್ದಾರೆ. ಓಕೆನಾ? ಯಾರ್ಯಾರಿಗೆ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂದರೆ ಪದವಿ ಡಿಗ್ರಿ ಮುಗಿಸಿರಬೇಕು, ಹಾಗೆ ಡಿಗ್ರಿಯಲ್ಲಿ ಓದ್ತಿರಬೇಕು. ಡಿಗ್ರಿ ಓದೋರಿಗೆ ಮತ್ತು ಡಿಗ್ರಿ ಕಂಪ್ಲೀಟ್ ಮಾಡಿದವರಿಗೆ ಈ ಜಾಬ್ಗೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಆಮೇಲೆ ಡಿಪ್ಲೊಮಾ ಓದುತ್ತಿರುವ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಹಾಗೆ ದ್ವಿತೀಯ PUC ಓದುತ್ತಿರುವ ಅಭ್ಯರ್ಥಿಗಳು ಅಥವಾ ಮುಗಿಸಿದವರಿಗೆ ಅಪ್ಲೈ ಮಾಡೋದು. ಓಕೆನಾ? PUCಯಿಂದ ಡಿಗ್ರಿ ಮುಗಿದಿರೋರಿಗೆ ಎಲ್ಲರೂ ಅಪ್ಲೈ ಮಾಡೋದು. ಹಾಗೆ ಡಿಪ್ಲೊಮಾ ಮುಗಿದವರು ಕೂಡ ಈ ಜಾಬ್ಗೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಂತ ಇಲ್ಲಿ ಕಂಪ್ಲೀಟಾಗಿ ತಿಳಿಸಿಕೊಟ್ಟಿದ್ದಾರೆ. ನೀವು ಒಂದು ಟೈಮ್ ಚೆಕ್ಔಟ್ ಮಾಡ್ಕೊಳ್ಳಿ. ಈ PDF ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅರ್ಜಿ ಸಲ್ಲಿಸಬೇಕಾದ ದಾಖಲೆಗಳು ಯಾವಪ್ಪ ಅಂದರೆ ಪ್ರಾಂಶುಪಾಲರಿಂದ ಪಡೆದಿರುವ ಅಧ್ಯಯನದ ದೃಢೀಕರಣ ಪತ್ರವನ್ನು
ತೆಗೆದುಕೊಂಡು ಅಪ್ಲೈ ಮಾಡೋಕೆ ಓಕೆನಾ. ಯಾವುದಪ್ಪ ಅಂದರೆ ನಿಮ್ಮದು ಶಾಲಾ ಧೃವೀಕರಣ ಪತ್ರ ಅಂತ ಗೊತ್ತಿರುತ್ತಲ್ವ, ಹಾಗೆ ನೀವು ಯಾವ ಸ್ಕೂಲಲ್ಲಿ ಏನು ಡಿಗ್ರಿ ಓದ್ತಿದ್ರೆ ಅಲ್ಲೋಗಿ ಡಿಗ್ರಿ ಶಾಲಾ ಧೃವೀಕರಣ ಪತ್ರ ತಗೋಬೇಕು. ಇಲ್ಲಾಂದರೆ ಡಿಪ್ಲೊಮಾ ಮಾಡ್ತಿದ್ರೆ ಅಲ್ಲೋಗಿ ನೀವು ತೊಗೋಬೇಕಂತ ಹೇಳಿ ತಿಳಿಸಿದ್ದಾರೆ. ಆಮೇಲೆ ಎರಡನೇದು ಬಂದು ಅಂಗವಿಕಲ ಅಭ್ಯರ್ಥಿಗಳು, ನೀವೇನು ಅಂಗವಿಕಲ ಆಗಿದೆ, ಹ್ಯಾಂಡಿಕ್ಯಾಪ್ ಆಗಿದ್ರೆ ಆ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ನೀವು ತೊಗೋಬೇಕು. ಅದಾದಮೇಲೆ ಅರ್ಜಿದಾರರು ಎಸ್ ಎಲ್ ಸಿ ಪಾಸ್ ಆದ ಮತ್ತು ಅಂಕಪಟ್ಟಿಯನ್ನು ತಗೊಂಡು ಹೋಗಬೇಕು ಓಕೆನಾ. ಅದಾದಮೇಲೆ ಐದನೇದು ಯಾವ ಡಾಕ್ಯುಮೆಂಟ್ ಬೇಕಪ್ಪ ಅಂದರೆ ಅರ್ಜಿದಾರರು ಆಧಾರ್ ಕಾರ್ಡ್ ತಗೊಂಡು ಹೋಗಬೇಕು. ಮತ್ತು ತಂದೆ ತಾಯಿಯ ಇಬ್ಬರದು ಕೂಡ ಇಲ್ಲಿ ಪೋಷಕರ ಆಧಾರ್ ಕಾರ್ಡ್ ಕೂಡ ನೀವು ತಗೊಂಡು ಹೋಗಲೇಬೇಕು. ಕಂಪಲ್ಸರಿ ಅಪ್ಲೈ ಮಾಡುವಾಗ ಇದು ಡಾಕ್ಯುಮೆಂಟ್ ಇಟ್ಲೇಬೇಕಂತ ಹೇಳಿದ್ದಾರೆ. ಅದಾದಮೇಲೆ ಆದಾಯ ಪ್ರಮಾಣ ಪತ್ರ ಮತ್ತು ಬ್ರಾಹ್ಮಣ ಜಾತಿ ಸೇರಿದ ಪ್ರಮಾಣ ಪತ್ರ ಕೂಡ ನೀವು ತಗೊಂಡು ಹೋಗಬೇಕು. ಈಗ ನಿಮ್ಮ ಕ್ಯಾಸ್ಟಿಗೆ ಸೇರಿದಂಥ ಜಾತಿ ಪ್ರಮಾಣ ಪತ್ರ ಕೂಡ ಇಲ್ಲಿ ತಗೊಂಡು ಹೋಗಬೇಕು. ಈ ತಗೊಂಡೋದ್ರೆ ಮತ್ತೆ ಅಪ್ಲಿಕೇಶನ್ ಹಾಕಿ ಸಾಧ್ಯವಾಗುತ್ತೆ. ಅದಾದಮೇಲೆ ಈ ಪ್ರಸ್ತುತ ಕಲಿಯುತ್ತಿರೋ ಪ್ರಮಾಣ ಪತ್ರಗಳನ್ನು ತಗೊಂಡು ಹೋಗ್ಬೇಕು. ಈಗ ನೀವು ಏನಾದರೂ ಈಗ ಡಿಗ್ರಿ ಡಿಪ್ಲೊಮಾ ಮಾಡ್ತಿದ್ದೀರಲ್ವ, ಆ ಡಾಕ್ಯುಮೆಂಟ್ ಕೂಡ ನೀವು ಕಲಿತಾ ಇದ್ದೀರ ಅಂತಂದು ಕೂಡ ನೀವು ಇಲ್ಲಿ ತಗೊಂಡು ಹೋಗಬೇಕು. ತಗೊಂಡು ಹೋದ್ರೆ ಮತ್ತೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯವಾಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಈ ವಿದ್ಯಾರ್ಥಿ ವೇತನದಿಂದ ಏನೆಲ್ಲ ಉಪಯೋಗ ಆಗುತ್ತಪ್ಪ ಅಂದರೆ ಏನೇನು ಯೂಸ್ಫುಲ್ ಆಗುತ್ತೆ ಈ ಸ್ಕಾಲರ್ಶಿಪ್ಪಿಂದ ಅಂತ ಕೂಡ ಇಲ್ಲಿ ಕೆಳಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಏನು ತಿಳಿಸಿಕೊಟ್ಟಿದ್ದಾರಪ್ಪ ಅಂತ ನೋಡೋದಾದರೆ ಅರ್ಜಿ ಬೇಕಾದ ದಾಖಲೆಗಳು ಯಾವ್ಯಾವ ದಾಖಲೆಗಳು ಬೇಕಂತ ಕೇಳಿದಾರಾಗಿ ಅರ್ಜಿದಾರರು ಕಡ್ಡಾಯವಾಗಿ ಕುಟುಂಬದಲ್ಲಿ ವಾರ್ಷಿಕವಾಗಿ ಆದಾಯ 8 ಲಕ್ಷ ಕಡಿಮೆ ಹೊಂದಿರಬೇಕಂತ ತಿಳಿಸಿದ್ದಾರೆ. ನಿಮ್ಮದು ಇನ್ಕಮ್ ಬಂದು ಪರ್ ಇಯರು 8 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಮಾತ್ರ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ನಿಮಗೆ ಸಾಧ್ಯವಾಗುತ್ತೆ, ಇಲ್ಲಾಂದರೆ ಹಾಕಲು ಸಾಧ್ಯವಾಗೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿದಾರರು WSC ಅಂದರೆ ಕರ್ನಾಟಕದ ವಾಸ ಮಾಡುತ್ತಿರುವ ಬ್ರಾಹ್ಮಣ ಸಮುದಾಯ ಸೇರಿರಬೇಕು ಅಂತ ಹೇಳಿದ್ದಾರೆ. ನೀವೇನಾದರೂ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದರೆ ಮಾತ್ರ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು ಸಾಧ್ಯವಾಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದಾದಮೇಲೆ ಈಗಾಗಲೇ ಅರ್ಜಿದಾರರು ಉನ್ನತ ಕೋರ್ಸ್ಗಳಿಗೆ ಅಡ್ಮಿಷನ್ ಮಾಡಿರಬೇಕು. ಸರ್ಕಾರ ಅಥವಾ ಅಧಿಕೃತ ಅಥವಾ ಮಾನ್ಯ ತೆರವು ಖಾಸಗಿ ಅನುದಾನಿತ ಕಾಲೇಜಿಗೆ ಸಂಬಂಧಿಸಿದಂತೆ ಕಡ್ಡಾಯವಾಗಿ ಸಂಸ್ಥೆಯ ಮೆಟ್ರಿಕ್ ನಂತರ ಕೋರ್ಸ್ಗಳಿಗೆ ಹೊಂದಿರಬೇಕು. ಅರ್ಜಿದಾರರು ಕಳೆದ ವರ್ಷಗಳಲ್ಲಿ ಉನ್ನತ ಪಾಸ್ ಆಗಿರಬೇಕು ಅಂತ ಕೂಡ ಹೇಳಿದ್ದಾರೆ. ನೀವು ಅಪ್ಲಿಕೇಶನ್ ಆಗಿ ಬಂದರೆ ಲಾಸ್ಟ್ ಇಯರ್ ಕೂಡ ನೀವು ಪಾಸ್ ಆಗಿರಬೇಕು. ಫೇಲ್ ಆಗಿದ್ರೆ ಈ ಜಾಬ್ಗೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಆಮೇಲೆ ಮಾನದಂಡಗಳಿಗೆ ಸಂಬಂಧಿಸಿದ ಪೋಷಕರಿಗೆ ಈ ರೂಲ್ಸ್ ಅನುಭವವಾಗುತ್ತದೆ. ಕುಟುಂಬದಲ್ಲಿ 2 ಮಕ್ಕಳಿಗೆ ಮಾತ್ರ ವಿದ್ಯಾವೇತನ ಸಿಗುತ್ತೆ. ನೀವು ಕುಟುಂಬದಲ್ಲಿ 3 ಮಕ್ಕಳಿಗಿದ್ದರೆ ಸ್ಕಾಲರ್ಶಿಪ್ ಸಿಗೋದಿಲ್ಲ, ಓನ್ಲಿ ಇಬ್ಬರು ಮಕ್ಕಳಿಗೆ ಮಾತ್ರ ಸ್ಕಾಲರ್ಶಿಪ್ ಸಿಗುತ್ತೆ ಕೂಡ ಅಂತ ಈ ನೋಟಿಫಿಕೇಶನ್ ತಿಳಿಸಿದ್ದಾರೆ. ಇದಿಷ್ಟು ಸ್ಕಾಲರ್ಶಿಪ್ ಹಾಕೋದು ಹೇಗೆ ಅಂತ, ಏನೇನು ಡಾಕ್ಯುಮೆಂಟ್ ಬೇಕು, ಯಾವಾಗ ಅಪ್ಲೈ ಮಾಡೋದು, ಲಾಸ್ಟ್ ಡೇಟ್ ಯಾವಾಗ, ಸ್ಟಾರ್ಟಿಂಗ್ ಡೇಟ್ ಯಾವಾಗ ಅಂತ ತಿಳಿಸಿಕೊಟ್ಟಿದ್ದೀನಿ. ಮತ್ತು ನಿಮಗೇನು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಇದೇ ಥರ ಡೌಟ್ ಇದೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ವಿಡಿಯೋಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಹಾಗೆ ಈ ವಿಡಿಯೋ ನಿಮಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡ್ತಾ ಹೋಗ್ತಾ ಇರೋಕ್ಕೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.